ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸ್ವಾಗತ. ಜಾಗತಿಕ ರಾಜಕೀಯದ ಚದುರಂಗದಾಟದಲ್ಲಿ ಭಾರತ ಒಂದು ಐತಿಹಾಸಿಕ ಗೆಲುವನ್ನ ಸಾಧಿಸಿದೆ. ಯಾವ ಚೀನಾ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಭಾರತದ ಕಾಯಂ ಸದಸ್ಯತ್ವಕ್ಕೆ ಯಾವಾಗಲೂ ಅಡ್ಡಗಾಲು ಹಾಕ್ತಿತ್ತೋ ಅದೇ ಚೀನಾ ಇವತ್ತು ತನ್ನ ನಿಲುವನ್ನ ಬದಲಾಯಿಸಿದೆ. ಹೌದು, ನೀವು ಕೇಳಿದ್ದು ನಿಜ. ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಚೀನಾ ಭಾರತಕ್ಕೆ ಭದ್ರತಾ ಮಂಡಳಿಯಲ್ಲಿ ದೊಡ್ಡ ಪಾತ್ರ ನೀಡಬೇಕು ಅಂತ ಬಹಿರಂಗವಾಗಿ ಒಪ್ಕೊಂಡಿದೆ. ಅಷ್ಟಕ್ಕೂ ಏನಿದು ಯುಎನ್ಎಸ್ಸಿ? ಚೀನಾ ಯಾಕೆ ಇದ್ದಕ್ಕಿದ್ದಂತೆ ಉಲ್ಟಾ ಹೊಡಿತು? ಇದು ನಿಜವಾದ ಬದಲಾವಣೆಯ ಅಥವಾ ಚೀನಾದ ಮತ್ತೊಂದು ಕುತಂತ್ರನ? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ. ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ, ಯಾಕಂದ್ರೆ ಇದು ಕೇವಲ ಒಂದು ಸುದ್ದಿಯಲ್ಲ, ಇದು ಬದಲಾಗ್ತಿರುವ ಜಗತ್ತಿನಲ್ಲಿ ಭಾರತದ ಹೆಚ್ಚುತ್ತಿರುವ ಶಕ್ತಿಯ ಸಂಕೇತ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಸ್ನೇಹಿತರೆ, ಮೊದಲಿಗೆ ಈ ಯುಎನ್ಎಸ್ಸಿ ಅಂದ್ರೆ ಏನು ಅಂತ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ. ಇದನ್ನ ಜಗತ್ತಿನ ಅತ್ಯಂತ ಶಕ್ತಿಶಾಲಿ ಕೊಠಡಿ ಅಂತಾನೆ ಕರಿಬಹುದು. ಒಂದು ರೀತಿ ನಮ್ಮೂರಿನ ಪಂಚಾಯಿತಿ ಇದ್ದ ಹಾಗೆ, ಆದ್ರೆ ಇದು ಇಡೀ ಜಗತ್ತಿನ ಪಂಚಾಯಿತಿ. ಇದರ ಮುಖ್ಯ ಕೆಲಸ ಅಂದ್ರೆ ಜಗತ್ತಿನಲ್ಲಿ ಶಾಂತಿ ಮತ್ತು ಭದ್ರತೆಯನ್ನ ಕಾಪಾಡೋದು. ಯಾವುದೇ ಎರಡು ದೇಶಗಳ ನಡುವೆ ಯುದ್ಧ ನಡೆದ್ರೆ, ಗಡಿ ವಿವಾದಗಳಾದ್ರೆ, ಭಯೋತ್ಪಾದನೆ ಸಮಸ್ಯೆ ಎದುರಾದ್ರೆ ಈ ಮಂಡಳಿ ಮಧ್ಯಪ್ರವೇಶಿಸಿ ತೀರ್ಮಾನವನ್ನ ತೆಗೆದುಕೊಳ್ಳುತ್ತೆ. ಈ ಮಂಡಳಿಯಲ್ಲಿ ಒಟ್ಟು 15 ಸದಸ್ಯರಿರ್ತಾರೆ. ಇದರಲ್ಲಿ 2 ವಿಧ. ಮೊದಲನೇದು ಕಾಯಂ ಸದಸ್ಯರು ಅಂದ್ರೆ ಪರ್ಮನೆಂಟ್ ಮೆಂಬರ್ಸ್. ಇವರು ಈ ಪಂಚಾಯಿತಿಯ ಯಜಮಾನರು ಇದ್ದ ಹಾಗೆ. ಒಟ್ಟು 5 ದೇಶಗಳು ಅಂದ್ರೆ ಅಮೆರಿಕ, ರಷ್ಯಾ, ಚೀನಾ, ಫ್ರಾನ್ಸ್ ಮತ್ತು ಬ್ರಿಟನ್. ಇವು 2ನೇ ಮಹಾಯುದ್ಧದಲ್ಲಿ ಗೆದ್ದಂತಹ ದೇಶಗಳು. ಇವರ ಬಳಿ ಒಂದು ಬ್ರಹ್ಮಾಸ್ತ್ರ ಇದೆ, ಅದನ್ನ ವೀಟೋ ಪವರ್ ಅಂತ ಕರೀತಾರೆ. ಇನ್ನೊಂದು ತಾತ್ಕಾಲಿಕ ಸದಸ್ಯ ರಾಷ್ಟ್ರಗಳು. ಇವರು 10 ಮಂದಿ ಇರ್ತಾರೆ. ಇವರನ್ನ 2 ವರ್ಷಗಳ ಅವಧಿಗೆ ಆಯ್ಕೆಯನ್ನ ಮಾಡಲಾಗಿರುತ್ತೆ. ಭಾರತ ಈಗಾಗಲೇ ಹಲವು ಬಾರಿ ಈ ತಾತ್ಕಾಲಿಕ ಸದಸ್ಯನಾಗಿ ಕೆಲಸ ಮಾಡಿದೆ. ಆದ್ರೆ ಇವರ ಬಳಿ ವೀಟೋ ಪವರ್ ಇರೋದಿಲ್ಲ. ಈ ವೀಟೋ ಪವರ್ ಅಂದ್ರೆ ಏನ್ ಗೊತ್ತಾ? ಈ 5 ಪರ್ಮನೆಂಟ್ ದೇಶಗಳ ಪೈಕಿ ಯಾವುದೇ ಒಂದು ದೇಶಕ್ಕೆ ಒಂದು ನಿರ್ಣಯ ಇಷ್ಟವಾಗಿಲ್ಲ ಅಂದ್ರೆ ಅವರು ವೀಟೋವನ್ನ ಚಲಾಯಿಸಬಹುದು. ಅಂದ್ರೆ ನನಗೆ ಇದು ಒಪ್ಪಿಗೆ ಇಲ್ಲ ಅಂತ ಹೇಳಬಹುದು. ಒಂದು ದೇಶ ಈ ವೀಟೋ ಪವರ್ ಅನ್ನ ಚಲಾಯಿಸಿದ್ರೆ ಸಾಕು, ಆ ನಿರ್ಣಯ ಅಲ್ಲಿಗೆ ಬಿದ್ದು ಹೋಗುತ್ತೆ. ಉಳಿದ 14 ದೇಶಗಳು ಒಪ್ಪಿದರೂ ಪ್ರಯೋಜನವಾಗುವುದಿಲ್ಲ. ಎಂತಹ ಅನ್ಯಾಯ ಅಲ್ವಾ? ಇಸ್ರೇಲ್ ವಿರುದ್ಧ ಏನಾದ್ರೂ ನಿರ್ಣಯ ಬಂದ್ರೆ ಅಮೆರಿಕ ವೀಟೋವನ್ನ ಹಾಕುತ್ತೆ. ಸಿರಿಯಾ ವಿಷಯದಲ್ಲಿ ರಷ್ಯಾ ಮತ್ತು ಚೀನಾ ವೀಟೋವನ್ನ ಬಳಸುತ್ತೆ. ಇದೇ ಕಾರಣಕ್ಕೆ ಇಂದು ಯುಎನ್ಎಸ್ಸಿ ಒಂದು ಹಲ್ಲಿಲ್ಲದ ಹಾವಿನಂತಾಗಿದೆ ಅಂತ ಹಲವರು ಟೀಕಿಸ್ತಾರೆ. ಈಗ ನೀವೇ ಯೋಚನೆ ಮಾಡಿ, ಈ P5 ದೇಶಗಳು ಅಂದ್ರೆ ಈ 5 ಪರ್ಮನೆಂಟ್ ದೇಶಗಳ ಪಟ್ಟಿ 1945ರಲ್ಲಿ ಅಂದ್ರೆ ಸುಮಾರು 80 ವರ್ಷಗಳ ಹಿಂದೆ ಮಾಡಿದ್ದು. ಅಂದಿನ ಜಗತ್ತಿಗೂ ಮತ್ತು ಇಂದಿನ ಜಗತ್ತಿಗೂ ಅಜಗಜಾಂತರ ವ್ಯತ್ಯಾಸವಿದೆ. ಮೊದಲನೇದು ಭೌಗೋಳಿಕ ಅಸಮತೋಲನ. ನೋಡಿ, ಯುರೋಪಿನಂತಹ ಚಿಕ್ಕ ಖಂಡದಿಂದ 3 ದೇಶಗಳಿವೆ, ಫ್ರಾನ್ಸ್, UK ಮತ್ತು ರಷ್ಯಾ. ಆದ್ರೆ ಆಫ್ರಿಕಾ ಮತ್ತು ದಕ್ಷಿಣ ಅಮೆರಿಕದಂತಹ ಇಡೀ ಖಂಡಗಳಿಂದ ಒಬ್ಬನೇ ಒಬ್ಬ ಕಾಯಂ ಸದಸ್ಯನಿಲ್ಲ. ಜಗತ್ತಿನ ಅತಿ ಹೆಚ್ಚು ಜನಸಂಖ್ಯೆ ಇರುವ ಏಷ್ಯಾ ಖಂಡದಿಂದ ಕೇವಲ ಚೀನಾ ಮಾತ್ರ ಇದೆ. ಇದು ಯಾವ ನ್ಯಾಯ? ಇನ್ನು 2ನೇದು ಪ್ರಸ್ತುತತೆಯ ಕೊರತೆಗಿದೆ. ರಷ್ಯಾ ಉಕ್ರೇನ್ ಯುದ್ಧವನ್ನ ನಿಲ್ಲಿಸಲು ಯುಎನ್ಎಸ್ಸಿಯಿಂದ ಸಾಧ್ಯವಾಯ್ತಾ? ಖಂಡಿತ ಇಲ್ಲ. ಸಿರಿಯಾದಲ್ಲಿನ ಸಂಘರ್ಷವನ್ನ ಬಗೆಹರಿಸಲಾದ್ರೂ ಆಯ್ತಾ? ಅದೂ ಇಲ್ಲ. ಯಾಕಂದ್ರೆ ಅಲ್ಲೂ ಕೂಡ ಈ P5 ದೇಶಗಳು ತಮ್ಮ ತಮ್ಮ ಹಿತಾಸಕ್ತಿಗೆ ತಕ್ಕಂತೆ ವೀಟೋ ಅಧಿಕಾರವನ್ನ ಬಳಸಿಕೊಂಡು ನಿರ್ಣಯಗಳನ್ನ ತೆಗೆದುಕೊಳ್ತವೆ. ಇಂತಹ ಸಂದರ್ಭದಲ್ಲೇ ಭಾರತದಂತಹ ದೇಶಗಳು ಈ ಹಳೆಯ ವ್ಯವಸ್ಥೆಯನ್ನ ಬದಲಾಯಿಸಿ ಇಂದಿನ ಜಗತ್ತಿನ ವಾಸ್ತವಕ್ಕೆ ಕನ್ನಡಿ ಹಿಡಿಯುವ ಹಾಗೆ ಮಾಡಿ ಅಂತ ದಶಕಗಳಿಂದ ಕೇಳ್ತಾನೆ ಇವೆ. ಭಾರತ ಕೇವಲ ಕೇಳ್ತಾ ಇಲ್ಲ, ತಾನು ಆ ಸ್ಥಾನಕ್ಕೆ ಅರ್ಹ ಅಂತ ಸಾಬೀತುಪಡಿಸಿದೆ. ಇನ್ನು ಭಾರತ ಯಾಕೆ ಅರ್ಹ ಅಂತ ನೀವು ಕೇಳಬಹುದು. ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವವನ್ನ ಭಾರತ ಹೊಂದಿದೆ. ಹೌದು, 140 ಕೋಟಿ ಜನರಿರುವ ಜಗತ್ತಿನ ಅತಿದೊಡ್ಡ ಪ್ರಜಾಪ್ರಭುತ್ವವನ್ನ ನೀವು ನಿರ್ಧಾರ ತೆಗೆದುಕೊಳ್ಳುವ ಪ್ರಕ್ರಿಯೆಯಿಂದ ಹೊರಗಿಡೋದು ಎಷ್ಟು ಸರಿ ಹೇಳಿ? ಇನ್ನು 2ನೇದು ಆರ್ಥಿಕ ಶಕ್ತಿ. ಇಂದು ಭಾರತ ವಿಶ್ವದ 5ನೇ ಅತಿದೊಡ್ಡ ಆರ್ಥಿಕತೆ ಮತ್ತು ಅತ್ಯಂತ ವೇಗವಾಗಿ ಬೆಳೀತಾ ಇರುವ ಆರ್ಥಿಕ ಶಕ್ತಿ. ಇನ್ನು ಸೇನಾ ಬಲದ ಬಗ್ಗೆ ಹೇಳಬೇಕು ಅಂದ್ರೆ ಭಾರತ ಒಂದು ಪರಮಾಣು ಶಕ್ತಿ ಮತ್ತು ವಿಶ್ವದ ಅತಿದೊಡ್ಡ ಸೇನೆಗಳಲ್ಲಿ ಒಂದನ್ನ ಹೊಂದಿದೆ. ಇನ್ನು ವಿಶ್ವಸಂಸ್ಥೆಗೆ ಏನಾದ್ರೂ ಕೊಡುಗೆ ಕೊಟ್ಟಿದೆಯಾ ಅಂದ್ರೆ ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಪಡೆಗಳಿಗೆ ಅತಿ ಹೆಚ್ಚು ಸೈನಿಕರನ್ನ ಕಳುಹಿಸಿದ ದೇಶಗಳಲ್ಲಿ ಭಾರತ ಮುಂಚೂಣಿಯಲ್ಲಿದೆ. ಸ್ನೇಹಿತರೆ, ಈ ಎಲ್ಲಾ ಕಾರಣಗಳಿಂದ ಭಾರತಕ್ಕೆ ಯುಎನ್ಎಸ್ಸಿಯ ಕಾಯಂ ಸದಸ್ಯತ್ವ ಸಿಗಲೇಬೇಕು. ಅದು ಭಾರತದ ಹಕ್ಕು ಕೂಡ ಹೌದು. ಭಾರತದ ಈ ಕನಸಿಗೆ ಬಹುತೇಕ ಎಲ್ಲಾ P5 ದೇಶಗಳು ಒಂದಲ್ಲ ಒಂದು ಸಮಯದಲ್ಲಿ ತಮ್ಮ ಬೆಂಬಲವನ್ನ ಸೂಚಿಸಿವೆ. ಅಮೆರಿಕ, ರಷ್ಯಾ, ಫ್ರಾನ್ಸ್, UK ಎಲ್ಲರೂ ಹೌದು, ಭಾರತಕ್ಕೆ ಕಾಯಂ ಸದಸ್ಯತ್ವ ಸಿಗಲೇಬೇಕು ಅಂತ ಹೇಳಿದ್ದಾರೆ. ಆದ್ರೆ ಈ ದಾರಿಯಲ್ಲಿ ದೊಡ್ಡದೊಂದು
ಒಂದು ಗೋಡೆಯಂತೆ ನಿಂತಿದ್ದು ನಮ್ಮ ನೆರೆಯ ರಾಷ್ಟ್ರ ಚೀನಾಕ್ಕೆ ಏಷ್ಯಾ ಖಂಡದಲ್ಲಿ ತನಗೆ ಸರಿಸಾಟಿಯಾಗಿ ಮತ್ತೊಂದು ದೇಶ ಬೆಳೆಯೋದು ಇಷ್ಟವಿಲ್ಲ. ಭದ್ರತಾ ಮಂಡಳಿಯಲ್ಲಿ ಭಾರತಕ್ಕೂ ವೀಟೋ ಪವರ್ ಸಿಕ್ಕರೆ ಏಷ್ಯಾದಲ್ಲಿ ಮತ್ತು ಜಗತ್ತಿನಲ್ಲಿ ತನ್ನ ಪ್ರಾಬಲ್ಯಕ್ಕೆ ಸವಾಲು ಎದುರಾಗುತ್ತೆ ಅನ್ನೋದು ಚೀನಾದ ಭಯ. ಇದೇ ಕಾರಣಕ್ಕೆ ಪ್ರತಿ ಬಾರಿಯೂ ಭಾರತದ ಸದಸ್ಯತ್ವದ ವಿಷಯ ಬಂದಾಗ ಚೀನಾ ನೇರವಾಗಿ ವಿರೋಧಿಸಿದೆ. ಇನ್ನು ಹೆಚ್ಚಿನ ಚರ್ಚೆ ಬೇಕು, ಎಲ್ಲರ ಒಮ್ಮತ ಬೇಕು ಅಂತ ಏನನ್ನಾದ್ರೂ ಒಂದು ನೆಪ ಹೇಳಿ ವಿಷಯವನ್ನ ಮುಂದೂಡ್ತಾ ಬಂದಿತ್ತು. ಈಗ ಬರೋಣ ಅಸಲಿ ವಿಷಯಕ್ಕೆ. ಇತ್ತೀಚೆಗೆ ನ್ಯೂಯಾರ್ಕ್ನಲ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಅಂದ್ರೆ ಯುಎನ್ ಜನರಲ್ ಅಸೆಂಬ್ಲಿ ನಡೀತಾಗಿತ್ತು. ಅದರ ಜೊತೆಗೆ ಬ್ರಿಕ್ಸ್ ದೇಶಗಳ ಅಂದ್ರೆ ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೀನಾ ಮತ್ತು ದಕ್ಷಿಣ ಆಫ್ರಿಕಾದ ವಿದೇಶಾಂಗ ಸಚಿವರ ಒಂದು ಸಭೆ ಕೂಡ ನಡೆಯಿತು. ಆ ಸಭೆಯ ನಂತರ 5 ದೇಶಗಳು ಸೇರಿ ಒಂದು ಜಂಟಿ ಹೇಳಿಕೆಯನ್ನ ಅಂದ್ರೆ ಒಂದು ಜಾಯಿಂಟ್ ಸ್ಟೇಟ್ಮೆಂಟ್ ಅನ್ನ ಬಿಡುಗಡೆ ಮಾಡಿದ್ವು. ಆ ಹೇಳಿಕೆಯಲ್ಲಿ ಒಂದು ಸಾಲಿದೆ ಮತ್ತು ಆ ಸಾಲು ಜಾಗತಿಕ ರಾಜಕೀಯದಲ್ಲಿ ಒಂದು ಸಂಚಲನವನ್ನೇ ಸೃಷ್ಟಿ ಮಾಡಿದೆ. ಆ ಹೇಳಿಕೆಯಲ್ಲಿ ಹೀಗೆ ಬರೆಯಲಾಗಿದೆ: ವಿಶ್ವಸಂಸ್ಥೆಯಲ್ಲಿ ಸಮಗ್ರ ಸುಧಾರಣೆಗಳಾಗಬೇಕು ಎಂಬುದನ್ನ ನಾವು ಒಪ್ತೇವೆ. ಭದ್ರತಾ ಮಂಡಳಿಯಲ್ಲಿ ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ, ಅದರಲ್ಲೂ ವಿಶೇಷವಾಗಿ ಆಫ್ರಿಕಾ, ಏಷ್ಯಾ ಮತ್ತು ಲ್ಯಾಟಿನ್ ಅಮೆರಿಕಾದ ದೇಶಗಳಿಗೆ ಹೆಚ್ಚಿನ ಪ್ರಾತಿನಿಧ್ಯ ಸಿಗಬೇಕು. ಈ ನಿಟ್ಟಿನಲ್ಲಿ ಬ್ರೆಜಿಲ್ ಮತ್ತು ಭಾರತದಂತಹ ದೇಶಗಳು ವಿಶ್ವಸಂಸ್ಥೆಯಲ್ಲಿ ಇನ್ನಷ್ಟು ದೊಡ್ಡ ಪಾತ್ರವನ್ನ ಅಂದ್ರೆ ಗ್ರೇಟರ್ ರೋಲ್ ಅನ್ನು ವಹಿಸಬೇಕು ಎಂಬ ಆಕಾಂಕ್ಷೆಯನ್ನ ನಾವು ಬೆಂಬಲಿಸ್ತೇವೆ. ಗಮನಿಸಿ, ಈ ಹೇಳಿಕೆಗೆ ಚೀನಾ ಕೂಡ ಸಹಿ ಹಾಕಿದೆ ಸ್ನೇಹಿತರೆ. ಇದೇ ಆ ಐತಿಹಾಸಿಕ ಕ್ಷಣ. ಇಷ್ಟು ವರ್ಷ ಇದೇ ಮೊದಲ ಬಾರಿಗೆ ಚೀನಾ ಭಾರತದ ಹೆಸರನ್ನ ನೇರವಾಗಿ ಉಲ್ಲೇಖಿಸಿ ವಿಶ್ವಸಂಸ್ಥೆಯಲ್ಲಿ ದೊಡ್ಡ ಪಾತ್ರ ವಹಿಸಬೇಕು ಎನ್ನುವ ಮಾತಿಗೆ ಒಪ್ಪಿಗೆಯನ್ನ ಸೂಚಿಸಿದೆ. ರಷ್ಯಾ ಮೊದಲಿನಿಂದಲೂ ನೇರವಾಗಿ ನಮ್ಮನ್ನ ಬೆಂಬಲಿಸ್ತಾ ಇತ್ತು. ಆದ್ರೆ ಚೀನಾ ಒಪ್ಪಿದ್ದೇ ಇಲ್ಲಿ ದೊಡ್ಡ ಸುದ್ದಿಯಾಗಿದೆ. ಹಾಗಾದ್ರೆ ಚೀನಾ ಯಾಕೆ ಇದ್ದಕ್ಕಿದ್ದಂತೆ ಹೀಗೆ ಬದಲಾಯಿತು? ಇದು ನಿಜವಾದ ಮನಪರಿವರ್ತನೆಗೆ. ಇಲ್ಲಿ ನಾವು ಚೀನಾದ ಕುತಂತ್ರವನ್ನ ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ. ಮೊದಲನೇದು ಬ್ರಿಕ್ಸ್ ಒತ್ತಡ. ಚೀನಾಕ್ಕೆ ಬ್ರಿಕ್ಸ್ ಸಂಘಟನೆಗಳನ್ನ ಪಶ್ಚಿಮದ G7ಗೆ ಪರ್ಯಾಯವಾಗಿ ಬೆಳೆಸಬೇಕೆಂಬ ಆಸೆಗಿದೆ. ಹಾಗಾಗಬೇಕು ಅಂದ್ರೆ ಬ್ರಿಕ್ಸ್ನ ಪ್ರಮುಖ ಸದಸ್ಯರಾದ ಭಾರತ ಮತ್ತು ಬ್ರೆಜಿಲ್ ಅನ್ನ ವಿರೋಧ ಕಟ್ಕೊಳ್ಳೋಕೆ ಸಾಧ್ಯವಿಲ್ಲ. ಜಂಟಿ ಹೇಳಿಕೆಯಲ್ಲಿ ಎಲ್ಲರೂ ಒಪ್ಪಿದಾಗ ತಾನೊಬ್ಬನೇ ವಿರೋಧವನ್ನ ಮಾಡಿದ್ರೆ ಸಂಘಟನೆ ಒಡೆಯುತ್ತೆ ಎಂಬ ಭಯ ಚೀನಾಕ್ಕಿತ್ತು. ಇನ್ನು ಎರಡನೇದು ಗ್ಲೋಬಲ್ ಸೌತ್ ನಾಯಕತ್ವ. ಚೀನಾ ತನ್ನನ್ನ ಗ್ಲೋಬಲ್ ಸೌತ್ ಅಂದ್ರೆ ಅಭಿವೃದ್ಧಿಶೀಲ ರಾಷ್ಟ್ರಗಳ ನಾಯಕನಂತೆ ಬಿಂಬಿಸಿಕೊಳ್ಳಲು ಪ್ರಯತ್ನಿಸ್ತಾ ಇದೆ. ಹಾಗಿದ್ಮೇಲೆ ಗ್ಲೋಬಲ್ ಸೌತಿನ 2 ದೊಡ್ಡ ಧ್ವನಿಗಳಾದ ಭಾರತ ಮತ್ತು ಬ್ರೆಜಿಲ್ನ ಆಕಾಂಕ್ಷೆಯನ್ನ ವಿರೋಧಿಸಿದ್ರೆ ಚೀನಾದ ಡೋಂಗಿ ನಾಯಕತ್ವ ಬಯಲಾಗುತ್ತೆ. ಇನ್ನು ಪದಗಳ ಆಟ. ಚೀನಾದ ಹೇಳಿಕೆಯನ್ನ ಸೂಕ್ಷ್ಮವಾಗಿ ಗಮನಿಸಿ ನೋಡಿ. ಅವರು ಕಾಯಂ ಸದಸ್ಯತ್ವ ನೀಡಬೇಕು ಅಂತ ನೇರವಾಗಿ ಹೇಳಿಲ್ಲ, ಬದಲಿಗೆ ದೊಡ್ಡ ಪಾತ್ರವನ್ನ ನೀಡಬೇಕು ಅಂತ ಹೇಳಿದ್ದಾರೆ. ನಾಳೆ ಇದನ್ನೇ ಇಟ್ಕೊಂಡು ನಾವು ನಿಮಗೆ ಕಾಯಂ ಸದಸ್ಯತ್ವದ ಬಗ್ಗೆ ಹೇಳೇ ಇಲ್ಲ ಅಂತ ವಾದಿಸಬಹುದು. ವೀಟೋ ಪವರ್ ಬಗ್ಗೆ ಅಂತೂ ಚೀನಾ ತುಟಿನೇ ಬಿಚ್ಚಿಲ್ಲ. ಇದು ಚೀನಾದ ಒಂದು ಜಾಣ ನಡೆಯಾದ್ರೂ ಭಾರತದ ವಿರುದ್ಧವಿದ್ದ ತನ್ನ ಕಠಿಣ ನಿಲುವನ್ನ ಸಡಿಲಗೊಳಿಸಿದ್ದಂತೂ ಸತ್ಯ ಸ್ನೇಹಿತರೆ. ಇದರ ಪರಿಣಾಮವೇನು? ಭಾರತಕ್ಕೆ ಇದರಿಂದ ಏನಾದರೂ ಲಾಭವಿದೆಯಾ? ಹಾಗಾದ್ರೆ ಈ ಒಂದು ಹೇಳಿಕೆಯಿಂದ ನಾಳೆಗೆ ಭಾರತಕ್ಕೆ UNSC ಪರ್ಮನೆಂಟ್ ಸೀಟ್ ಸಿಕ್ಕಿಬಿಡುತ್ತಾ? ಖಂಡಿತವಾಗ್ಲೂ ಇಲ್ಲ. ಆ ದಾರಿಗಿನ್ನೂ ಬಹಳ ದೂರ ಇದೆ. ಆದರೆ ಇದು ಒಂದು ಅತ್ಯಂತ ಮಹತ್ವದ ರಾಜತಾಂತ್ರಿಕ ಗೆಲುವು. ಮೊದಲನೇದು ನೈತಿಕ ಬಲ. ಇನ್ಮುಂದೆ ಯಾವುದೇ ಜಾಗತಿಕ ವೇದಿಕೆಯಲ್ಲಿ ಭಾರತ ಎದೆ ತಟ್ಟಿ ಹೇಳಬಹುದು, ನೋಡಿ, ನನ್ನ ಸದಸ್ಯತ್ವಕ್ಕೆ P5ನ ಎಲ್ಲಾ ಸದಸ್ಯರು ಚೀನಾ ಸೇರಿದಂತೆ ತಾತ್ವಿಕವಾಗಿ ಒಪ್ಪಿದ್ದಾರೆ. ನಿಮ್ಮ ವಿರೋಧಕ್ಕೆ ಈಗ ಯಾವ ಆಧಾರವಿದೆ ಅಂತ ಕೇಳಬಹುದು. ಇದು ಭಾರತದ ವಾದಕ್ಕೆ ದೊಡ್ಡ ನೈತಿಕ ಬಲವನ್ನ ತುಂಬಲಿದೆ. ಇನ್ನು ಎರಡನೇದು ಚೀನಾದ ಮೇಲೆ ಒತ್ತಡ. ಈ ಹೇಳಿಕೆಯನ್ನ ಮುಂದಿಟ್ಕೊಂಡು ಭಾರತ ಈಗ ಚೀನಾದ ಮೇಲೆ ಮತ್ತಷ್ಟು ಒತ್ತಡವನ್ನು ಹೇರಬಹುದು. ದೊಡ್ಡ ಪಾತ್ರ ಅಂದ್ರೆ ಏನು ಅಂತ ಸ್ಪಷ್ಟಪಡಿಸಿ, ಅದು ಕಾಯಂ ಸದಸ್ಯತ್ವವೇ ಅಥವಾ ಬೇರೇನಾದ್ರೂ ಇದೆಯಾ ಅಂತ ಕೇಳಲು ಭಾರತಕ್ಕೆ ಒಂದು ಅಧಿಕೃತ ದಾಖಲೆ ಸಿಕ್ಕಂತಾಗಿದೆ. ಇನ್ನು ಮೂರನೇದು G4 ದೇಶಗಳಿಗೆ ಬಲ ಸಿಕ್ಕಿದೆ. ಭಾರತದ ಜೊತೆಗೆ ಕಾಯಂ ಸದಸ್ಯತ್ವಕ್ಕಾಗಿ ಹೋರಾಡ್ತಾಗಿರುವ G4 ದೇಶಗಳಾದ ಭಾರತ, ಬ್ರೆಜಿಲ್, ಜರ್ಮನಿ ಮತ್ತು ಜಪಾನ್. ಚೀನಾದ ಈ ಬಲವಾದ ನಿಲುವು ಈಗ ಇಡೀ ಗುಂಪಿನ ಹೋರಾಟಕ್ಕೆ ಹೊಸ ಶಕ್ತಿಯನ್ನ ನೀಡಲಿದೆ. ಒಟ್ನಲ್ಲಿ ಹೇಳಬೇಕು ಅಂದ್ರೆ ಚೀನಾ ಎಂಬ ದೊಡ್ಡ ಗೋಡೆಗೆ ಈಗ ಒಂದು ಸಣ್ಣ ಬಿರುಕು ಮೂಡಿದೆ. ಈ ಬಿರುಕನ್ನ ದೊಡ್ಡದು ಮಾಡಿ ಗೋಡೆಯನ್ನ ಕೆಡವಿ ಭದ್ರತಾ ಮಂಡಳಿಯ ಆ ಶಕ್ತಿಶಾಲಿ ಕೊಠಡಿಯೊಳಗೆ ಹೆಮ್ಮೆಯಿಂದ ಕಾಲಿಡುವ ದಿನ ಭಾರತಕ್ಕೆ ಬಹಳ ದೂರವಿಲ್ಲ ಸ್ನೇಹಿತರೆ. ಇದು ಕೇವಲ ಒಂದು ರಾಜಕೀಯ ಸುದ್ದಿಯಲ್ಲ, ಇದು 140 ಕೋಟಿ ಭಾರತೀಯರ ಆಕಾಂಕ್ಷೆಯ ಪ್ರತಿಬಿಂಬ. ಬದಲಾಗ್ತಿರುವ ಜಗತ್ತಿನಲ್ಲಿ ಭಾರತನ ನ್ಯಾಯಯುತ ಸ್ಥಾನವನ್ನ ಪಡೆದುಕೊಳ್ಳುವತ್ತ ಇಡ್ತಾ ಇರುವ ಒಂದು ದಿಟ್ಟ ಹೆಜ್ಜೆ. ಈ ಐತಿಹಾಸಿಕ ಕ್ಷಣದ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಈ ಬಾರಿ ನಾವು ಚೀನಾವನ್ನ ನಂಬಬಹುದಾ? ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀವಿ. ಅಲ್ಲಿಯವರೆಗೂ ಧನ್ಯವಾದಗಳು.